ಬಟ್ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಎಲ್ಲ ಸಿನಿಮಾ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಇದು ಹೇಳಿದ್ದಾರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಣ್ಣ, ನಾವು ಗಂಡಸರ ಏನಿಲ್ಲ. ಇಷ್ಟ ಇದ್ರೆ ಪ್ರೀತಿ ಮಾಡ್ತೀವಿ, ಬೇಡ ಅಂದ್ರೆ ಎಣ್ಣೆ ಹೊಡ್ಕೊಂಡು ರೂಮಾಗ ಮಲ್ಕೋತೀವಿ, ಯಾವುದೇ ಕಾರಣಕ್ಕೆ ತೊಂದರೆ ಕೊಡಲ್ಲ. ಆದ್ರೆ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು. ಇನ್ನೊಂದು ಗಂಡಸರಿಗೆ ಹೇಳೋದು, ಈ ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಹೆಂಗಸರು ಏನಾದ್ರು ಜಗಳ ಆಡ್ಕೊಂಡ್ರೆ ನೀವು ಆರಾಮಾಗಿ ಊಟ ನಿಮ್ಗೆ ಮನೇಲಿ ಮಾಡ್ಕೊಂಡ್ಬಿಡಿ, ಯಾವುದೇ ಕಾರಣಕ್ಕೆ ಹೋಗ್ಬೇಡ್ರಿ ಅಪ್ಪ. ಆಮೇಲೆ ಕ್ಲೈಮ್ಯಾಕ್ಸ್ ನೋಡಿ ಸಿನಿಮಾ ಗೊತ್ತಾಗುತ್ತೆ ನಿಮ್ಗೆ. ನೋಡ್ಕೊಂಡ್ ಬಂದಿರೋದು ಯಾವ್ದು, ಇವಾಗ ನಾವು ಕಾಮಾಗಿ ಮಾತಾಡಕ್ಕೆ ನಾನು ಲವ್ ಸಿನಿಮಾ ನೋಡ್ಕೊಂಡ್ ಬಂದಿಲ್ಲ, ನಾನು ಇಲ್ಲಿ ನೋಡ್ಕೊಂಡ್ ಬಂದಿರೋದು ಲವ್ ಮಾಡ್ಕೊಂಡು ಆಕ್ಷನ್ ಸಿನಿಮಾ ನೋಡ್ಕೊಂಡ್ ಬಂದಿರೋದು. ಫುಲ್ಲು ಫೈರ್, ಗನ್ ಹಿಡ್ಕೊಂಡ್ ಬಂದ್ಬಿಡ ಜಗ 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 ಅಂತ ಅಂದ್ಬಿಟ್ಟು ಆಪರೇಷನ್ ಲಂಡನ್ ಕೆಫೆ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ರೆ ಏನ್ ಗೊತ್ತಾ ಬೈ, ಇದು OLC ಅಂತ ಅಂದ್ಬಿಟ್ಟು ಶಾರ್ಟ್ ಫಾರ್ಮ್. ಒಂದೇ ಒಂದು ಮಾತಾಡ್ಬಿಡ್ತೀನಿ, ಫಸ್ಟ್ಗೆ ನಿಮ್ಗೆ ಒಂದು ಮಾತಾಡ್ಬಿಡ್ತೀನಿ. ಅಣ್ಣ, ಫ್ರೈಡ್ ಚಿಕನ್ ತಿನ್ಬೇಕಾದ್ರೆ ನಾವೆಲ್ಲ ಹೋಗ್ತೀವಿ KFC, ಫ್ರೈಡ್ ಚಿಕನ್ ತಿನ್ಬೇಕಾದ್ರೆ ನಾವೆಲ್ಲ ಹೋಗ್ತೀವಿ KFC. ಆದ್ರೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ನೋಡ್ಬೇಕಾದ್ರೆ ನೀವು ನೋಡ್ಬೇಕಾಗಿರೋದು OLC. ಸೊ ಪ್ರತಿಯೊಂದು ಕಂಟೆಂಟ್ ಆ ಸಿನಿಮಾದಲ್ಲಿ, ಇವಾಗ ನಮ್ಗೆ ಲವ್ ಬೇಕಾ ಲವ್ ಇದೆ, ಆಕ್ಷನ್ ಬೇಕಾ ಆಕ್ಷನ್ ಇದೆ, ಟ್ವಿಸ್ಟ್ ಬೇಕಾ ಟ್ವಿಸ್ಟ್ ಇದೆ, ಥ್ರಿಲ್ ಬೇಕಾ ಥ್ರಿಲ್ ಇದೆ. ಸೊ ಪ್ರತಿಯೊಂದೂ ಇದೆ. ಸೊ ಪ್ರತಿಯೊಂದು ಅದು ಮಿಕ್ಸ್ ಮಸಾಲಾ ಅಂತಾರೆ. ಈ ತರ ಸಿನಿಮಾಗಳೆಲ್ಲ ಮಿಕ್ಸ್ ಮಸಾಲಾ ಸಿನಿಮಾಗಳು ಬರೋದು ತುಂಬಾ ರೇರು. ಅಂಥದ್ದು ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಒಳ್ಳೆ ಸಿನಿಮಾ ಬಂದು, ಬಟ್ ಸೀಟ್ ಮೇಲೆ ಕೂತ್ಕೊಂಡ್ರೆ ಆಚೆ ಹೋಗ್ಬೇಕಾದ್ರೆ ಅಪ್ಪ ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದೆಪ್ಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಬರ್ತಾನೆ. ಅದು ಇನ್ನೊಂದು ಮಾತಾಡ್ಬಿಡ್ತೀನಿ, ಅಣ್ಣ ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ರೇಷನ್, ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ರೇಷನ್. ಆದ್ರೆ OLC ಸಿನಿಮಾ ಫುಲ್ ಆಕ್ಷನ್. ಬಟ್ ಅಣ್ಣ ಏನಣ್ಣ ನಿಮ್ದು ನಮ್ಗೆ ಮೇಡಮ್ ತುಂಬಾ ಕ್ಯೂಟ್ ಮೇಡಮ್, ನೀವು ಅಂದ್ರೆ ಫಸ್ಟ್ ಇಂದ. ಆದ್ರೆ ಈ ಸಿನಿಮಾದಲ್ಲಿ ಮೇಡಮ್ ಹೀರೋ ನೋಡಿದ್ರೆ ಇವತ್ತೇನೋ ಅನ್ಸ್ಬಿಡ್ತು ಮೇಡಮ್ ನನಗೆ. ಎಷ್ಟು ನಾನು ರಿವ್ಯೂ ಹೇಳ್ಬೇಕಾದ್ರೆ ಯಾವತ್ತು ಮಾಡಲ್ಲ ಡವು. ಸೀರಿಯಸ್ ಅಣ್ಣ, ನಾನು ರಿವ್ಯೂ ಹೇಳ್ಬೇಕಾದ್ರೆ ಯಾವತ್ತು ಮಾಡಲ್ಲ ಡವು. ಆದ್ರೆ ಈ ಸಿನಿಮಾದಲ್ಲಿ ಕವಿ ಶೆಟ್ಟಿದು ಮತ್ತೆ ಮೇಘಾ ಶೆಟ್ಟಿದು ಸೂಪರ್ ಆಗಿದೆ ಲವ್. ಇಬ್ರು ಆ ಒಂದು ನೋಡಿ ಕ್ಯೂಟ್ ಆಗಿ ಕ್ಯೂಟ್ ಪೇರ್ ಇದ್ದಾರೆ. ಪರವಾಗಿಲ್ಲ ನಮ್ಗೆ ಇದಿರ್ಬೇಕು, ಟಕ್ಕರ್ ಇರ್ಬೇಕು, ಅವಾಗಲೇ ಜೀವನದಲ್ಲಿ ಬದುಕಕ್ಕೆ ನಾವು. ಬಟ್ ಸಿನಿಮಾದಲ್ಲೂ ಅಷ್ಟೇ ಒಂದು ಇದು ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ಯಾರಿಲ್ಲ. ಸಿನಿಮಾದಲ್ಲಿ ವಿಲನ್ ಯಾರು ಗೊತ್ತಾ, ಸಿನಿಮಾ ಟೈಮಿಗೆ ವಿಲನ್ ಬಂದ್ಬಿಟ್ಟು ಕಾಡು, ಫಾರೆಸ್ಟ್, ಅದೆಲ್ಲ ಎಂತೆಂತ ಲೊಕೇಶನ್ ಅಲ್ಲಿ ಹೆಂಗೋ. ನಿಮ್ ಧೈರ್ಯನ ನಾವು ಮೆಚ್ಕೋತೀವಿ ಮೇಡಮ್. ಅದು ನೀವು ಒಂದ್ಸರಿ ಸಿನಿಮಾ ನೋಡಿ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ಅಂತ ಲೊಕೇಶನ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಶೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅಂತ ಲೊಕೇಶನ್ ಅಲ್ಲಿ ಅದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಆಡಿಯನ್ಸ್ ಗೆ ಹೆಂಗಾರು ರೀಚ್ ಮಾಡಿಸ್ಬೇಕು, ಇಷ್ಟಪಡಿಸ್ಬೇಕು, ಆಡಿಯನ್ಸ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ಇವಾಗ ನಮ್ ಜವಾಬ್ದಾರಿ ಏನು ಅಂದ್ರೆ, ಈ ಸಿನಿಮಾ ರಿಲೀಸ್ ಆಗಿದೆ, ಬಂದ್ಬಿಟ್ಟು ಒಂದ್ಸಲ ಥಿಯೇಟರ್ ಅಲ್ಲಿ ನೋಡೋದು. ಸೊ ಥಿಯೇಟರ್ ಅಲ್ಲಿ ನೋಡಿ ನಿಮ್ಗೆ ನಾನು ಹೇಳಿದಲ್ಲ, ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತೆ ಇನ್ನೊಂದು ಮಾತಾಡ್ತೀನಿ, ಫೈಟ್ಗಳು ಈ ಸಿನಿಮಾ ಹೈಲೈಟ್. ಅದುವೇ ಎಲ್ಲರೂ ಮಾಡ್ತಾರೆ ಫಸ್ಟ್ ನೈಟ್, ಮದುವೆ ಆದ್ಮೇಲೆ ಎಲ್ಲರೂ ಮಾಡ್ತಾರೆ ಫಸ್ಟ್ ನೈಟ್. ಆಪರೇಷನ್ ಲಂಡನ್ ಕೆಫೆ ಸಿನಿಮಾದಲ್ಲಿ ಇರೋದೆಲ್ಲ ರಿಯಲ್ ಫೈಟ್. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗೆಲ್ಲ ಬಾಲ ಸಿನಿಮಾಗಳೆಲ್ಲ ನೋಡಿ, ಒಂದು ತೊಡೆ ಹೊಡೆದ ತಕ್ಷಣ ಕಾರ ಇದು ಬಿಲ್ಡಪ್ ಗಳು ಇರೋದಕ್ಕಿಂತ ರಿಯಲ್ ಫೈಟ್ ನಿಮ್ಗೆ ಯಾವ ತರ ಇದೆ ಅಂತ ಅಂದ್ಬಿಡಿ. ಸಿನಿಮಾ ರಿಯಲ್ ಫೈಟ್, ಒಂದೊಂದು ಸೀನು ಪಕ್ಕಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ದಯವಿಟ್ಟು ಬಂದ್ಬಿಡಿಲ್ಲ, ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ ಕಾವ್ಯ ಶೆಟ್ಟಿ ನೀರಲ್ಲಿ ಆಡುತ್ತೆ ಬೋಟು. ಆದ್ರೆ ಕನ್ನಡ ಇಂಡಸ್ಟ್ರಿಗೆ ನಮ್ ಕವಿ ಶೆಟ್ಟಿ ಅವರು 6 ಅಡಿ ಕಟ್ಔಟ್ ನಿಂತ್ಕೊಳ್ಳಿ ಅಣ್ಣ, 6 ಅಡಿ ಪಕ್ಕಾ ಕಟ್ಔಟ್. ಮತ್ತೆ ಅಣ್ಣ ಕ್ಯೂಟ್ ಪೇರ್ ಸಿನಿಮಾದಲ್ಲೂ ಅಷ್ಟೇ, ಇವರಿಬ್ರದ್ದು ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಥ್ಯಾಂಕ್ ಯು, ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು. ಒಂದು ಸಲ ಎಲ್ಲರೂ ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ನೋಡಿ, 100% ಪ್ರತಿಯೊಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ಎಲ್ಲಾ ತರದ್ದು ಆಕ್ಷನ್, ಥ್ರಿಲ್ಲರ್, ಲವ್ ಪ್ರತಿಯೊಂದು ಇದೆ. ಸೊ ಪ್ರತಿಯೊಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ದಯವಿಟ್ಟು ಸಿನಿಮಾ ನೋಡಿ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು.